ಸ್ತೋತ್ರವು ಮಹಿಮೆಯು ಉಂಟಾಗಲಿ. ಮತ್ತು ದೇವರ ಮಹಾಕೃಪೆಯಿಂದ ಈ ರೀತಿಯಾಗಿ ನಿಮ್ಮ ಜೊತೆ ಮತ್ತು ಪ್ರಕಟಣೆಯ ಗ್ರಂಥದ ಕೆಲವು ವಿಷಯಗಳನ್ನು ಧ್ಯಾನ ಮಾಡುವುದಕ್ಕೆ ಮತ್ತು ಕರ್ತನು ತೋರಿಸಿದ ಈ ಕೃಪೆಗೋಸ್ಕರ ದೇವರಿಗೆ ಮಹಿಮೆ ಸಲ್ಲಿಸುತ್ತಾ, ಮತ್ತು ಈ ಪ್ರಕಟಣೆ ಗ್ರಂಥದಲ್ಲಿ ಇರುವ ಅನೇಕ ವಿಶೇಷಗಳನ್ನು ಮತ್ತು ಒಂದೊಂದು ಚಾಪ್ಟರ್ ಆಗಿ ಸೀರೀಸ್ ಮೂಲಕ ಮತ್ತು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಮೊದಲನೇದಾಗಿ ಮತ್ತು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದುವುದಾದರೆ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದುವುದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಮತ್ತು ಓದ್ಕೊಂಡಿರುವ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿದರೆ ಮೊದಲನೇ ಮಾತು ಏನಂತ ನಾವು ನೋಡ್ತೀವಿ ಅಂದರೆ ಯೇಸು ಕ್ರಿಸ್ತನ ಪ್ರಕಟಣೆಯು ಅಂತ ನಾವು ಕಾಣಬಹುದು. ಮತ್ತು ಈ ಗ್ರಂಥ ಒಂದು ಪ್ರತ್ಯೇಕತೆ ನಾವು ಕೆಲವು ವಿಷಯಗಳಲ್ಲಿ ಧ್ಯಾನ ಮಾಡುವುದಕ್ಕೆ ನೋಡಿದರೆ, ಈ ಗ್ರಂಥವನ್ನು ಯಾರು ಬರೆದರು, ಆಮೇಲೆ ಈ ಗ್ರಂಥವು ಎಲ್ಲಿ ಬರೆಯಲ್ಪಡ್ತು, ಆಮೇಲೆ ಈ ಗ್ರಂಥವು ಯಾವ ಪರಿಸ್ಥಿತಿಯಲ್ಲಿ ಬರೆಯಲ್ಪಡ್ತು, ಆಮೇಲೆ ಈ ಗ್ರಂಥದ ಮೂಲಕ ದೇವರು ಮತ್ತು ಸಭೆಗೆ ಏನು ಹೇಳಲಿಕ್ಕೆ ಬಯಸಿದ್ದಾರೆ ಎನ್ನುವ ಕೆಲವು ಆರಂಭಿಕ ವಿಷಯಗಳನ್ನು ನಾವು ಧ್ಯಾನ ಮಾಡುವುದಾದರೆ, ನಾವು ಈ ಗ್ರಂಥವನ್ನು ಮತ್ತು ಸ್ಪೆಷಾಲಿಟಿ ಫಸ್ಟ್ ನಾವು ಗಮನಿಸಿದರೆ ಇದರಲ್ಲಿ ಒಂದು ಒಳ್ಳೆಯ ಮಾತು ನಾವು ಕಾಣ್ಬೋದು. ಏನು ಅಂದರೆ, ಮತ್ತು ಮೊದಲನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನು ಅಂದರೆ, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು ಅನ್ನುವ ಮಾತು ನಾವು ನೋಡ್ಬೋದು. ಮತ್ತು ಪರಿಶುದ್ಧ ಗ್ರಂಥದಲ್ಲಿ ನಾವು ಗಮನಿಸಿದರೆ, ಮತ್ತು ಈ ಗ್ರಂಥದಲ್ಲಿ ಈ ಮಾತುಗಳು ತುಂಬ ಪ್ರತ್ಯೇಕ. ಯಾಕೆ ಅಂದರೆ ಈ ಗ್ರಂಥದ ಬಗ್ಗೆ ಮತ್ತು ಅಂದರೆ ಈ ಗ್ರಂಥದ ವಿಶಿಷ್ಟತೆ, ಧನ್ಯತೆಯನ್ನು ಯಾವ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ, ಓದುವಂಥವರು, ಕೇಳುವಂಥವರು, ಆಮೇಲೆ ಅದರ ಪ್ರಕಾರ ನಡೆಯುವಂಥವರು ಕೂಡ ಧನ್ಯರು ಅಂತ ನಾವು ಈ ಗ್ರಂಥದಲ್ಲಿ ನಾವು ಕಾಣ್ಬೋದು. ಮತ್ತು ಈ ಗ್ರಂಥವನ್ನು ಓದಲಾರದಂಗೆ, ಕೇಳಲಾರದಂಗೆ, ಇದರ ಪ್ರಕಾರ ನಡೆಯಲಾರದಂಗೆ ಪ್ರಯತ್ನ ಮಾಡುವರು ಯಾರು ಅಂದರೆ ಸೈತಾನನಾಗಿ ನಾವು ಕಾಣ್ಬೋದು. ಯಾಕಂದರೆ ಈ ಗ್ರಂಥದಲ್ಲಿ ಸೈತಾನಿನ ಮತ್ತು ಆತನ ಅಂತ್ಯವು ಪ್ರತ್ಯೇಕವಾಗಿ ಬರೆಯಲ್ಪಟ್ಟ ಗ್ರಂಥ ಯಾವುದು ಅಂದರೆ ಈ ಪ್ರಕಟಣೆ ಗ್ರಂಥವಾಗಿ ನಾವು ಕಾಣಬಹುದು. ಅದಕ್ಕೆ ಸಹಜವಾಗಿ ಈ ಗ್ರಂಥವನ್ನು ಓದಲಾರ್ದಂಗೆ, ಕೇಳಲಾರ್ದಂಗೆ ನಮ್ಮನ್ನು ಅಡ್ಡಿಪಡಿಸುವವರು ಯಾರು ಅಂದರೆ ಸೈತಾನನಾಗಿ ನಾವು ಕಾಣಬಹುದು. ಮತ್ತು ಈ ಗ್ರಂಥದ ವಿಷಯವಾಗಿ ನಾವು ಗಮನಿಸಿದರೆ ಮತ್ತು 6 ವಿಷಯಗಳನ್ನು ಪ್ರತ್ಯೇಕ ಈ ಗ್ರಂಥದ ಬಗ್ಗೆ ನಾವು ಕಾಣಬಹುದು. ಏನು ಅನ್ನೋದು ಮೊದಲನೇದು ನಾವು ಗಮನಿಸಿದರೆ, ಇದು ಪ್ರಕಟಿಸಬೇಕಾದ ಗ್ರಂಥ. ಮೊದಲನೇದೇನು ಅಂದರೆ ಇದು ಬೇಕಾಗಿರುವ ಗ್ರಂಥ. ಯಾಕೆ ಅಂದರೆ ಈ ಗ್ರಂಥದಲ್ಲಿ ನಾವು ಗಮನಿಸಿದರೆ ಮತ್ತು ಈ ಗ್ರಂಥ ಬಗ್ಗೆ ನಾವು ಗಮನಿಸಿದರೆ ಮತ್ತು ಆದಿಕಾಂಡದಲ್ಲಿ ಯಾವ ಒಂದು ಮಹಿಮೆ ಮತ್ತು ಆದಾಮ ಅವರಿಗೆ ಇತ್ತೋ ಆ ಮಹಿಮೆಯನ್ನು ಪಾಪ ಮಾಡಿ ಆ ಮಹಿಮೆಯನ್ನು ಕಳ್ಕೊಂಡ್ರು. ಆ ಕಳ್ಕೊಂಡಿರುವ ದೇವರ ಆ ಒಂದು ಸಹವಾಸವನ್ನು ತಿರುಗಿ ಮತ್ತು ತನ್ನ ಜನರಿಗೆ, ತನ್ನ ಸಭೆಗೆ ದೇವರು ಮತ್ತು ಕೊಡುವ ಅದ್ಭುತ ಒಂದು ವಿಷಯವಾಗಿ ಈ ಗ್ರಂಥವನ್ನು ನಾವು ಕಾಣ್ಬೋದು. ಎರಡನೇದು ಏನು ಅಂದರೆ, ಈ ಗ್ರಂಥ ಸೈತಾನನ ಅಂಶವನ್ನು ವಿವರಿಸುವ
ಗ್ರಂಥವಾಗಿ ನಾವು ಕಾಣ್ಬೋದು. ಅಂದರೆ ತನ್ನ ನಾಶನದ ಕುರಿತು ದೇವರು ಈ ಗ್ರಂಥದಲ್ಲಿ ಮತ್ತು ಸ್ಪಷ್ಟವಾಗಿ ಏನು ಆಗಬಹುದು, ಏನಾಗುತ್ತೆ ಅನ್ನೋದು ಈ ಗ್ರಂಥದಲ್ಲಿ ಮತ್ತು ಬರೆಸಿದ ಹಾಗೆ ನಾವು ಕಾಣ್ತೀವಿ. ಮೂರನೇದು ನಾವು ಗಮನಿಸಿದರೆ ಮತ್ತು ಸಭೆಗೆ ಉಂಟಾಗುವ ಮತ್ತು ಈ ಲೋಕದಲ್ಲಿ ಉಂಟಾಗುವ ಶ್ರಮಗಳಲ್ಲಿ ಮತ್ತು ದೇವರು ಯಾವ ಒಂದು ಮತ್ತು ಆ ಬಿಡುಗಡೆ ವಿಮೋಚನೆಯನ್ನು ಕೊಟ್ಟು ನಿರಂತರವಾಗಿ ನಿತ್ಯ ಜೀವ ಪಡ್ಕೊಳ್ಳುವುದಕ್ಕೆ ಹೇಗೆ ತನ್ನ ಸಭೆಯನ್ನು ಸಿದ್ಧ ಮಾಡಿ ಹೇಗೆ ಕರ್ತನು ಕರ್ಕೊಂಡು ಹೋಗ್ತಾರೆ ಅನ್ನುವುದು ಈ ಗ್ರಂಥದ ಉದ್ದೇಶವಾಗಿ ನಾವು ಕಾಣಬಹುದು. ಅಂದರೆ ಒಂದು ವಿಜಯದ ಸೂಚಕ ಗ್ರಂಥವಾಗಿ ಈ ಪ್ರಕಟಣೆ ಗ್ರಂಥವನ್ನು ನಾವು ಕಾಣಬಹುದು. ಸಹಜವಾಗಿ ಅನೇಕರಿಗೆ ಒಂದು ಪರ್ಸೆಪ್ಷನ್ ಏನಿರುತ್ತೆ ಅಂದರೆ ಈ ಗ್ರಂಥ ಏನು ಅಂದರೆ ಸಹಜವಾಗಿ ಓದಿದರೆ ಅವರೇನು ಅಂದ್ಕೊಳ್ತಾರೆ ಅಂದರೆ ಇದರಲ್ಲಿ ತುಂಬ ಮರ್ಮವಾದ ವಿಷಯಗಳು ನಾವು ಕಾಣ್ತೀವಿ. ಮತ್ತು ಬೈಬಲ್ ಪಂಡಿತರು ಹೇಳಿರೋ ಪ್ರಕಾರ ಏನಂದರೆ ಈ ಗ್ರಂಥದ ಶೈಲಿ 3 ವಿಧವಾಗಿ ನಾವು ಕಾಣ್ತೀವಿ. ಒಂದು ಎಪಿಸೋಲಿಟ್ರಿ, ಅದೊಂದು ಶೈಲಿಯಾಗಿ, ಇನ್ನೊಂದು ಅಪೋಕ್ಯಾಲಿಪ್ಟಿಕ್, ಅದೊಂದು ಶೈಲಿಯಾಗಿ, ಇನ್ನೊಂದು ಪ್ರೊಫೆಟಿಕ್ ಆಗಿ. ಈ 3 ಥರವಾದ ಶೈಲಿಯ ಗ್ರಂಥ ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಅಂದರೆ ಒಂದು ನಡೆಯಬೇಕಾಗಿರುವ ವಿಷಯಗಳು ಮತ್ತು ದೇವರು ಮತ್ತು ಸಿಂಬಾಲಿಕ್ ಆಗಿ ಅನೇಕ ವಿಷಯಗಳು ದರ್ಶನ ರೂಪವಾಗಿ ಮತ್ತು ಯೋಹಾನನಿಗೆ ತೋರಿಸಿದಾಗ ಆ ದರ್ಶನದಲ್ಲಿ ಆತನು ಕಂಡಿದ್ದು ಅವೆಲ್ಲ ಕೂಡ ಪ್ರೊಫೆಟಿಕ್ ಆಗಿ, ಅಪೋಕ್ಯಾಲಿಪ್ಟಿಕ್ ಆಗಿ, ಆಮೇಲೆ ಪ್ರೊಫೆಟಿಕ್ ಆಗಿ ಬರೆದ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಅನೇಕರಿಗೆ ಒಂದು ಪರ್ಸೆಪ್ಷನ್ ಏನಿರುತ್ತೆ ಅಂದರೆ ಈ ಗ್ರಂಥವನ್ನು ನಾವು ಸರಿಯಾಗಿ ಓದಿಲ್ಲ ಅಂದರೆ, ಆಮೇಲೆ ಈ ಗ್ರಂಥವನ್ನು ಸರಿಯಾಗಿ ಇಂಟರ್ಪ್ರಿಟೇಷನ್ ಆಗಿಲ್ಲ ಅಂದರೆ ಎಲ್ಲಿ ನಮಗೆ ಕೀಡುಗಳು ಬರುತ್ತೋ, ಇಲ್ಲ ಇಲ್ಲಿ ನಮಗೆ ಬೇರೆ ಥರವಾದ ಅನಾಹುತಗಳಾಗುತ್ತೋ ಅನ್ನುವ ಒಂದು ಭಯ ಇಲ್ಲ ಒಂದು ಭೀತಿ ಇರಬಹುದು. ಆದರೆ ಒಂದು ವಿಷಯವಾಗಿ ನಾವು ಗಮನಿಸಿದರೆ ಈ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟ ಮಾತು ಏನಂದರೆ ಕೇಳುವಂಥವರು, ಓದುವಂಥವರು, ಅದರ ಪ್ರಕಾರ ನಡೆಯುವಂಥವರು ಧನ್ಯರು. ಆಮೇಲೆ ಇನ್ನೂ ಸ್ಪೆಸಿಫಿಕ್ ಆಗಿ ನಾವು ಗಮನಿಸಿದರೆ ಇದು ಬೇಗನೆ ನಡಿಬೇಕಾಗಿರುವ ಎಲ್ಲ ಕುರಿತು ಬರೆಯಲ್ಪಟ್ಟ ಗ್ರಂಥವಾಗಿ ನಾವು ಕಾಣಬಹುದು. ಸೊ ನಮ್ಮ ಒಂದು ಕ್ರೈಸ್ತವ ಆತ್ಮಿಕ ಜೀವನದಲ್ಲಿ ಈ ಪುಸ್ತಕವು ತುಂಬ ಅಮೂಲ್ಯವಾದ ವಿಷಯಗಳು ನಮಗೆ ದೇವರು ಇದರ ಮುಖಾಂತರ ನಮ್ಮ ಜೊತೆ ಮಾತಾಡೋರಾಗಿದ್ದಾರೆ, ಹೇಳುವರಾಗಿದ್ದಾರೆ. ನಾವು ಗಮನಿಸಿದರೆ ಈ ಗ್ರಂಥದ ಮತ್ತು ಅದ್ಭುತ ಏನು ಅಂದರೆ ಪರಿಶುದ್ಧ ಗ್ರಂಥದಲ್ಲಿ ಎಲ್ಲವೂ ಕೂಡ ನಡೆದಿರೋದು, ಆದರೆ ಈ ಗ್ರಂಥ ಮುಂಚೆ ನಡಿಬೇಕಾಗಿರುವ ಅನೇಕ ವಿಷಯಗಳನ್ನು ತೋರಿಸುವ ಗ್ರಂಥ ಯಾವುದಂದರೆ ಈ ಗ್ರಂಥ. ಸೊ ಈ ಗ್ರಂಥ ಮತ್ತು ವಿಶ್ವಾಸಿಗಳಿಗೆ ಧೈರ್ಯವನ್ನು ಕೊಡುವ ಗ್ರಂಥವಾಗಿ ನಾವು ಕಾಣ್ತೀವಿ. ಎಂಥ ಒಂದು ಧೈರ್ಯ ಅಂದರೆ ಈ ಲೋಕದಲ್ಲಿ ಎಷ್ಟೇ ಶ್ರಮೆಗಳು ಬಂದರೂ, ಈ ಲೋಕದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ, ಮತ್ತು ಇವೆಲ್ಲದಕ್ಕೆ ಒಂದು ಸಾರಾಂಶ, ಒಂದು ಫೈನಲ್, ಒಂದು ಕನ್ಕ್ಲೂಷನ್ ಏನು ಅಂದರೆ ದೇವರು ತನ್ನ ಸಭೆಯನ್ನು ಹೇಗೆ ವಿಮೋಚನೆಗೊಳಿಸ್ತಾರೆ, ದೇವರು ತನ್ನ ಸಭೆಯನ್ನು ಹೇಗೆ ಆ ಪರಲೋಕಕ್ಕೆ ಸೇರಿಸ್ತಾರೆ, ದೇವರು ತನ್ನ ಸಭೆಯನ್ನು ಹೇಗೆ ರಕ್ಷಿಸ್ತಾರೆ, ಹೇಗೆ ಕಾಪಾಡ್ತಾರೆ, ಹೇಗೆ ತನ್ನ ಸಭೆಯನ್ನು ಪ್ರತ್ಯೇಕಗೊಳಿಸ್ತಾರೆ ಅನ್ನುವ ಅನೇಕ ವಿಷಯಗಳನ್ನು ನಾವು ಕಾಣ್ತೀವಿ. ಸೊ ಈ ಗ್ರಂಥವು ಏನಾಗಿದೆ ಅಂದರೆ ಈ ಕಾಲದಲ್ಲಿ ಪ್ರತ್ಯೇಕವಾಗಿ ಪ್ರಕಟಿಸಲ್ಪಡಬೇಕಾಗಿರುವ ಗ್ರಂಥ. ಎಲ್ಲ ಗ್ರಂಥಗಳಲ್ಲಿ ಮತ್ತು ಒಂದು ಸಿಂಪಲ್ ಆಗಿ ಒಬ್ಬ ಬೈಬಲ್ ಪಂಡಿತರು ಹೇಳಿರೋ ಪ್ರಕಾರ ಏನಂದರೆ ಈ ಗ್ರಂಥ ಏನಂದರೆ ಗ್ರಂಥದಲ್ಲಿ ಎಲ್ಲ ಗ್ರಂಥಕ್ಕೆ ಒಂದು ಕಿರೀಟವಾಗಿ ನಾವು ಕಾಣ್ತೀವಿ. ಸೊ ಯಾಕೆ ಅಂದರೆ ಈ ಗ್ರಂಥದಲ್ಲಿ ಕರ್ತನ ಕಂಪ್ಲೀಟ್ ಮಹಿಮೆಯ ಒಂದು ಸ್ಥಿತಿಯನ್ನು ನಾವು ಗಮನಿಸಬಹುದು. ಮತ್ತು ಈ ಗ್ರಂಥದ ಒಂದು ಇನ್ನೊಂದು ವಿಷಯವಾಗಿ ನಾವು ಗಮನಿಸಿದರೆ, ಸೊ ಫಸ್ಟ್ ನಾನೇನು ಹೇಳಿದೆ, ಪ್ರಕಟಿಸಬೇಕಾಗಿರುವ ಗ್ರಂಥವಾಗಿ ನಾವು ಕಾಣ್ತೀವಿ. ಈ ಗ್ರಂಥವು ನಾವು ಗಮನಿಸಿದರೆ ಸುವಾರ್ತೆಗಳಲ್ಲಿ ಮತ್ತು ಕರ್ತನು ಈ ಭೂಲೋಕದಲ್ಲಿ ನಡೆಸಿದ ಇತಿಹಾಸವನ್ನು ನಾವು ಕಾಣಬಹುದು. ಪ್ರಕಟಣೆ ಗ್ರಂಥದಲ್ಲಿ ಒಂದು ಪ್ರತ್ಯೇಕತೆ ಏನಂದರೆ ಅವರು ಪರಲೋಕಕ್ಕೆ ಹೋಗಿ ಈ ಲೋಕದಲ್ಲಿ ನಡೆಸಿದ ಮತ್ತು ಇತಿಹಾಸವನ್ನು
ನಾವು ಕಾಣ್ಬೋದು. ಸೊ ಇದಕ್ಕೆ ಒಬ್ಬರು ಹೇಳಿರೋ ಪ್ರಕಾರ ಏನು ಅಂದರೆ, ಮತ್ತು ಕರ್ತನ ಬಗ್ಗೆ ನಾವು ಅನೇಕ ಸುವಾರ್ತೆಯನ್ನು ನಾವು ನೋಡ್ತೀವಿ. ಸೊ ಸುವಾರ್ತೆಯಲ್ಲಿ ಎಲ್ಲವನ್ನೂ ನಾವು ಹೇಳ್ತೀವಿ, ಆದರೆ ಕರ್ತನು ಬೇಗನೆ ಬರ್ತಾರೆ, ಬೇಗನೆ ಬಂದು ತನ್ನ ಸಭೆಯನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ, ಆ ಕರ್ತನ ಬರುವಣಿಗೆಯಲ್ಲಿ ಸಭೆ ಹೇಗೆ ಸಿದ್ಧಪಡಬೇಕು ಅನ್ನುವುದು ಹೇಳುವ ಗ್ರಂಥ ಏನು ಅಂದರೆ ಈ ಗ್ರಂಥ. ಸೊ ನಮ್ಮ ಒಂದು ಸ್ವಾರ್ಥ ಏನಂದರೆ, ಈ ಒಂದು ಕರ್ತನ ಬರುವಣಿಗೆಯ ಕುರಿತು ಕೂಡ ಪ್ರತ್ಯೇಕವಾಗಿ ಸಭೆಯನ್ನು ಸಿದ್ಧಪಡಿಸಿ, ಪ್ರತ್ಯೇಕವಾಗಿ ಈ ಬರುವಣಿಗೆಯ ಕುರಿತ ಮತ್ತು ಅನೇಕ ವಿಷಯಗಳುಳ್ಳ ಈ ಪ್ರಕಟಣೆ ಗ್ರಂಥವನ್ನು ಕೂಡ ನಾವು ವಿವರಿಸಬೇಕಾಗಿರುವ ಅಗತ್ಯ ಎಲ್ಲರದೂ ಆಗಿದೆ, ಮತ್ತು ಸುವಾರ್ಥ ಪ್ರಕಟಣೆಯ ಎಲ್ಲರದೂ ಆಗಿದೆ. ಆವಾಗ ಮಾತ್ರ ಸುವಾರ್ತೆ ಏನಾಗಿದೆ ಅಂದರೆ ಕಂಪ್ಲೀಟ್ನೆಸ್ ಯಾವಾಗ ಬರುತ್ತೆ ಅಂದರೆ, ಇವೆಲ್ಲ ಸೇರಿಕೊಂಡು ಕರ್ತನ ಬರುವಣಿಗೆ, ಅದರಲ್ಲಿ ಎತ್ತಲ್ಪಡುವ ಸ್ಥಿತಿ, ಇವೆಲ್ಲ ಸೇರಿದ ಮೇಲೇ ಕಂಪ್ಲೀಟ್ ಸುವಾರ್ತೆಯನ್ನಾಗಿ ನಾವು ಕಾಣ್ಬೋದು. ಸೊ ಇನ್ನೊಂದು ಈ ಒಂದು ವಿಷಯ ಅಂದರೆ ಈ ಗ್ರಂಥದ ವಿಷಯವಾಗಿ ನಾವು ನೋಡೋದಾದರೆ, ಇದು ಸುಲಭವಾಗಿ ಅರ್ಥವಾಗುವ ಗ್ರಂಥ ಅಲ್ಲ. ಯಾಕೆ ಅಂದರೆ, ಮತ್ತು ಒಬ್ಬರು ಬೈಬಲ್ ಪಂಡಿತರು ಹೇಳಿರೋ ಪ್ರಕಾರ ಏನು ಅಂದರೆ, ಮತ್ತು ಬೈಬಲ್ನಲ್ಲೇ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಬುಕ್ ಯಾವುದು ಅಂದರೆ ಈ ಪ್ರಕಟಣೆ ಗ್ರಂಥ ಅಂತೆ. ಯಾಕೆ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರವಾದ ಇಂಟರ್ಪ್ರಿಟೇಷನ್ಸ್ ನಾವು ಕಾಣ್ಬೋದು. ಕೆಲವು ಥಿಯಾಲಜಿಯನ್ಸ್ ಯಾವುದು ಬೈಬಲನ್ನು ಎಲ್ಲ ಪುಸ್ತಕಗಳನ್ನು ಮತ್ತು ಸೇರಿಸುವಾಗ ಕೆಲವರು ಈ ಪ್ರಕಟಣೆ ಗ್ರಂಥ ಯಾಕೆ ಇರಬೇಕು, ಯಾಕಂದರೆ ಇದು ಎಲ್ಲರಿಗೂ ಅರ್ಥವಾಗುವ ಪುಸ್ತಕವಲ್ಲ, ಮತ್ತು ಯಾಕೆ ಇಡಬೇಕು ಅನ್ನೋದು ಇದರ ಮೇಲೆ ತುಂಬಾ ಚರ್ಚೆ ಆಯ್ತಂತೆ. ಆದರೆ ಮತ್ತು ಪವಿತ್ರಾತ್ಮನು ಆತನ ಒಂದು ಆಲೋಚನೆಯಿಂದ, ಆತನ ಒಂದು ನಡವಳಿಕೆಯಿಂದ ಬರೆಯಲ್ಪಟ್ಟ ಈ ಗ್ರಂಥದ ಪ್ರತ್ಯೇಕತೆ, ಆಮೇಲೆ ಎಷ್ಟು ಸ್ಪೆಸಿಫಿಕ್ ಆಗಿ ಎಲ್ಲಿ ಈ ಪುಸ್ತಕವನ್ನು, ಎಲ್ಲಿ ಈ ಗ್ರಂಥವನ್ನು ಇಡಬೇಕು ಅನ್ನುವುದು ಕೂಡ ಎಷ್ಟು ಒಂದು ಪವಿತ್ರಾತ್ಮನ ಒಂದು ನಡವಳಿಕೆ ಎಷ್ಟು ತುಂಬ ಅದ್ಭುತವಾಗಿ ನಾವು ಕಾಣ್ತೀವಿ. ಸೊ ಈ ಗ್ರಂಥ ಏನಾಗಿದೆ ಅಂದರೆ, ಎಲ್ಲ ಬೈಬಲ್ ಗ್ರಂಥದಲ್ಲಿ ಎಲ್ಲ ಪುಸ್ತಕಗಳ ಒಂದು ಕಂಪ್ಲೀಟ್ ಸಾರಾಂಶ, ಅಂದರೆ ಒಂದು ಕಂಪ್ಲೀಟ್ನೆಸ್ ಆಗಿ ನಾವು ಈ ಪುಸ್ತಕವನ್ನು, ಅಂದರೆ ಕನ್ಕ್ಲೂಷನ್ ಆಗಿ ಈ ಪುಸ್ತಕವನ್ನು ನಾವು ಕಾಣ್ತೀವಿ. ಸೊ ಮೊದಲನೇದು ನಾನೇನು ಹೇಳಿದೆ, ಪ್ರಕಟಿಸಬೇಕಾಗಿರುವ ಗ್ರಂಥವಾಗಿ ನಾವು ನೋಡ್ತಾ ಇದ್ದೀವಿ. ಎರಡನೇ ವಿಷಯವಾಗಿ ನಾವು ನೋಡಿದರೆ, ಇದು ಭವಿಷ್ಯವಾಣಿಯ ಗ್ರಂಥ. ಇದು ಭವಿಷ್ಯವಾಣಿಯ ಗ್ರಂಥ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಮತ್ತು ಪ್ರವಾದಿಗಳು ಭವಿಷ್ಯದಲ್ಲಿ ನಡಿಬೇಕಾಗಿರುವ ಅನೇಕ ವಿಷಯಗಳನ್ನು ಮತ್ತು ಪ್ರವಾದನೆಗಳಲ್ಲಿ, ಗ್ರಂಥಗಳಲ್ಲಿ ಬರೆಯಲ್ಪಟ್ಟ ಹಾಗೆ ನಾವು ಕಾಣ್ತೀವಿ. ಸೊ ಆ ಪ್ರವಾದನೆಗಳ ಎಲ್ಲದರ ಒಂದು ಕನ್ಕ್ಲೂಷನ್, ಎಲ್ಲದರ ಒಂದು ನೆರವೇರ್ಪು, ಎಲ್ಲದರ ಒಂದು ಮತ್ತು ಏನಂತಾರಂದರೆ ನೆರವೇರ್ಪು ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಸೊ ಬೈಬಲ್ನಲ್ಲಿ ಒಂದು ಮಾತಿರುತ್ತೆ, ಏನಂದರೆ ಯಾವ ಒಂದು ಪದವೂ ಕೂಡ ಏನಾಗಲ್ಲ, ನಿಷ್ಪ್ರಯೋಜನ ಇಲ್ಲ. ಏನು ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೋ ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ ನೆರವೇರುತ್ತವೆ. ಸೊ ಈ ಗ್ರಂಥವು ಏನಾಗಿದೆ ಅಂದರೆ ಭವಿಷ್ಯವಾಣಿಯ ಗ್ರಂಥ. ಅಂದರೆ ಪ್ರವಾದಿಗಳು ಭವಿಷ್ಯದಲ್ಲಿ ನಡಿಬೇಕಾಗಿರುವ ಅನೇಕ ವಿಷಯಗಳನ್ನು ಅವರು ತಮ್ಮ ಗ್ರಂಥಗಳಲ್ಲಿ ಯಾವುದು ಅವರು ಮತ್ತು ಪ್ರಕಟಿಸಿದರೋ ಅವೆಲ್ಲದರ ಒಂದು ನೆರವೇರ್ಪಾಗಿ ನಾವು ಕಾಣ್ತೀವಿ. ಮೂರನೇದು, ಈ ಗ್ರಂಥ ವಿಶೇಷತೆ ಏನು ಅಂದರೆ ದರ್ಶನದ ಗ್ರಂಥವಾಗಿ ನಾವು ನೋಡ್ತೀವಿ. ಅಂದರೆ ಮತ್ತು ಯೋಹಾನನು ಮತ್ತು ಪವಿತ್ರಾತ್ಮನ ವಶದಲ್ಲಿ ಇರಿಸಿಕೊಂಡು ದೇವರು ನಾಳೆ ದಿನ ಅಂದರೆ ಕರ್ತನು ನಡಿಬೇಕಾಗಿರುವ ಅನೇಕ ವಿಷಯಗಳನ್ನು ದರ್ಶನದ ರೀತಿಯಲ್ಲಿ ತೋರಿಸಿ ಬರೆಸಲ್ಪಟ್ಟ ಗ್ರಂಥ ಯಾವುದು ಅಂದರೆ ಈ ಪ್ರಕಟಣೆ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ನಮಗೆ ಕೆಲವರಿಗೆ ಮತ್ತು ಕ್ರೈಸ್ತವರಾದ ನಮಗೆ ಒಂದು ಡೌಟ್ಸ್ ಇರುತ್ತೆ, ಏನು ಕನಸಿಗೆ ದರ್ಶನಕ್ಕೆ ಎರಡಕ್ಕೆ ವ್ಯತ್ಯಾಸ ಏನು? ಯಾಕಂದರೆ ಸಹಜವಾಗಿ ಎಲ್ಲರೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ಕನಸು ಆಮೇಲೆ ದರ್ಶನ. ಮತ್ತು ಎರಡಕ್ಕೆ ಡಿಫ್ರೆನ್ಷಿಯೇಷನ್ ನಾವು ನೋಡೋದಾದರೆ ಕ್ಲಿಯರ್. ಕನಸು ಏನು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿರುತ್ತೆ, ಆ ಸಬ್ಕಾನ್ಷಿಯಸ್ನಲ್ಲಿ ನಾವು ಕಂಪ್ಲೀಟ್
ಡೀಪ್ ಸ್ಲೀಪ್ನಲ್ಲಿದ್ದಾಗ ನಾವು ನೋಡುವುದು ಏನು ಅಂದರೆ ಕನಸಾಗಿದೆ. ಆದರೆ ದರ್ಶನ ಏನು ಅಂದರೆ ನಮ್ಮ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಮೈಂಡ್ ಅವೇಕ್ ಅಂದರೆ ಮತ್ತು ನಮಗೆಲ್ಲವೂ ಕೂಡ ಸುತ್ತಮುತ್ತಲ ಎಲ್ಲ ನಡೀತಾ ಇರೋದು ಅಂದರೆ ನಾವು ಆ ಟೈಮ್ನಲ್ಲಿ ನಾವು ನೋಡುವುದು ಪ್ರತ್ಯೇಕವಾಗಿ ದೇವರು ತೋರಿಸುವುದೇ ದರ್ಶನವಾಗಿ ನಾವು ಕಾಣ್ತೀವಿ. ಸೊ ಯೋಹಾನನು ದರ್ಶನದ ರೀತಿಯಲ್ಲಿ ಈ ಗ್ರಂಥದಲ್ಲಿ ನಡಿಬೇಕಾಗಿರುವ ಎಲ್ಲವನ್ನೂ ನೋಡಿ ಬರೆದಿರುವ ಗ್ರಂಥ ಯಾವುದು ಅಂದರೆ ಈ ಗ್ರಂಥವಾಗಿ ನಾವು ಕಾಣ್ತೀವಿ. ಇನ್ನೊಂದು ವಿಷಯವಾಗಿ ನಾವು ನೋಡುವುದಾದರೆ ಪರಲೋಕ ದರ್ಶನದ ಗ್ರಂಥ. ನಾಲ್ಕನೇದು ಏನು ಅಂದರೆ ಪರಲೋಕ ದರ್ಶನದ ಗ್ರಂಥ. ಏನು ಅಂದರೆ ಪರಲೋಕದಲ್ಲಿ ನಡಿಬೇಕಾಗಿರುವ ಇಲ್ಲ ನಡೆಯುತ್ತಿರುವ ಅನೇಕ ವಿಷಯಗಳನ್ನು ಯೋಹಾನನು ಮತ್ತು ದರ್ಶನದ ಮುಖಾಂತರ ನೋಡಿ ಬರೆದಿರುವ ಗ್ರಂಥವಾಗಿ ನಾವು ಕಾಣ್ತೀವಿ. ಇನ್ನೊಂದು ಪ್ರತ್ಯೇಕತೆ ಏನು ಈ ಗ್ರಂಥದ ಒಂದು ಪ್ರತ್ಯೇಕತೆ ಇನ್ನೊಂದು ನಾವು ಗಮನಿಸೋದಾದರೆ ಮತ್ತು ಕರುಣೆ ಮತ್ತು ನ್ಯಾಯದ ಗ್ರಂಥವಾಗಿ ನಾವು ಕಾಣ್ತೀವಿ. ಅಂದರೆ ದೇವರು ತನ್ನ ಅಪರಿಮಿತವಾದ ಕರುಣೆ, ಆಮೇಲೆ ದೇವರ ಪವಿತ್ರ ನ್ಯಾಯದ ಒಂದು ಸಾರಾಂಶ ಈ ಗ್ರಂಥದಲ್ಲಿ ನಾವು ನೋಡ್ತೀವಿ. ಸೊ ದೇವರು ತನ್ನ ಸಭೆಯನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೋ, ದೇವರು ತನ್ನ ಸಭೆಯನ್ನು ಹೇಗೆ ತನ್ನ ಸಭೆಯನ್ನು ಅವರು ಆ ಎತ್ತಲ್ಪಡುವ ಸ್ಥಿತಿಯಲ್ಲಿ ಸಿದ್ಧಪಡಿಸ್ತಾರೆ, ಆಮೇಲೆ ಅದೇ ರೀತಿ ಕರ್ತನನ್ನು ನಂಬಲಾರದವರಿಗೆ ಯಾವ ಒಂದು ತೀರ್ಪು ಇರುತ್ತೆ, ಯಾವ ಒಂದು ತೀರ್ಪು ಒಳಗಾಗುತ್ತಾರೆ ಅವರು ಅನ್ನುವುದು ಕೂಡ ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಇನ್ನೊಂದು ವಿಷಯವಾಗಿ ನಾವು ಗಮನಿಸಿದರೆ ಈ ಗ್ರಂಥವು ನಂಬಿಕೆ ಮತ್ತು ಎಚ್ಚರಿಕೆಯ ಗ್ರಂಥವಾಗಿ ನಾವು ಕಾಣ್ತೀವಿ. ಯಾಕೆ ಅಂದರೆ ಸ್ಪೆಸಿಫಿಕ್ ಆಗಿ ಮತ್ತು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು 18ನೇ ವಚನದಲ್ಲಿ ನಾವು ಗಮನಿಸೋದಾದರೆ ಅಲ್ಲಿ ಎಷ್ಟು ಸ್ಪೆಸಿಫಿಕ್ ಆಗಿ ದೇವರು ಏನು ಹೇಳ್ತಾರೆ, ಆತನನ್ನು ನಂಬುವವರನ್ನು ನಿತ್ಯ ಜೀವಕ್ಕೆ ಅರ್ಹರಾಗಿ ಮಾಡುವುದಕ್ಕೆ ಕರ್ತನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾರೆ. ಸೊ ಯಾರು ಅವರನ್ನು ನಂಬುವುದಿಲ್ಲವೋ ಆ ನಂಬಲಾರದವರಿಗೆ ಈ ಪುಸ್ತಕವು, ಈ ಗ್ರಂಥವು ಏನಾಗಿದೆ ಅಂದರೆ ಒಂದು ಎಚ್ಚರಿಕೆಯಾಗಿ ನಾವು ಕಾಣ್ತೀವಿ. ಯಾಕೆ ಅಂದರೆ ಯಾರು ಯೇಸು ಸ್ವಾಮಿ ತನ್ನ ರಕ್ಷಕನಾಗಿ ಯಾರು ಸ್ವೀಕಾರ ಮಾಡೋದಿಲ್ಲವೋ, ಯಾರು ಯೇಸು ಸ್ವಾಮಿಯನ್ನು ತನ್ನ ಸಂಪೂರ್ಣ ರಕ್ಷಣೆಯಾಗಿ ಆಮೇಲೆ ಕರ್ತನನ್ನು ಸಂಪೂರ್ಣವಾಗಿ ಅರಿತು ಯಾರು ಹಿಂಬಾಲಿಸುವುದಿಲ್ಲವೋ ಅವರಿಗೆ ಈ ಗ್ರಂಥವು ಏನಾಗಿದೆ ಅಂದರೆ ಒಂದು ಕಾಷನ್, ಒಂದು ಎಚ್ಚರಿಕೆಯ ಗ್ರಂಥವಾಗಿ ನಾವು ಕಾಣ್ತೀವಿ. ನಂಬಿಕೆ ಇಡುವವರಿಗೆ ಎಂಥ ಒಂದು ಗ್ರಂಥ ಅಂದರೆ ಇದು ಸಂತೋಷ ಕೊಡುವ ಗ್ರಂಥವಾಗಿ ನಾವು ನೋಡ್ತೀವಿ. ಯಾರು ಕರ್ತನನ್ನು ನಂಬುತ್ತಾರೋ ಆ ನಂಬುವವರಿಗೆ ದೇವರು ಕೊಡುವ ನಿತ್ಯ ಜೀವವು, ಆ ಪರಲೋಕವು ಎಷ್ಟು ಅದ್ಭುತವಾಗಿರುತ್ತೆ ಅನ್ನುವುದು ತೋರಿಸುವ ಗ್ರಂಥವಾಗಿ ಈ ಗ್ರಂಥವನ್ನು ನಾವು ಕಾಣ್ತೀವಿ. ಇನ್ನೊಂದು ವಿಷಯವಾಗಿ ಈ ಗ್ರಂಥದ ವಿಷಯವಾಗಿ ಇನ್ನೊಂದು ಮಾತನ್ನು ನಾವು ನೋಡುವುದಾದರೆ ಈ ಪ್ರಕಟಣೆ ಗ್ರಂಥದಲ್ಲಿ ತುಂಬ ಸಿಂಬಾಲಿಕ್, ತುಂಬ ಮಾತುಗಳನ್ನು ನಾವು ಕಾಣ್ತೀವಿ. ಆಮೇಲೆ ಈ ಗ್ರಂಥದ ಇನ್ನೊಂದು ವಿಶಿಷ್ಟತೆ ಏನು ಅಂದರೆ ಇದು ಕಠಿಣವಾದ ಗ್ರಂಥವಾಗಿ ನಾವು ನೋಡ್ತೀವಿ. ಯಾಕೆ ಕಠಿಣ ಅಂದರೆ ಈ ಕಠಿಣ ಆಮೇಲೆ ಭಯಂಕರ, ಯಾಕಂದರೆ ಇದರಲ್ಲಿ ಬರೆಯಲ್ಪಟ್ಟಿರುವ ಮತ್ತು ಒಂದೊಂದು ವಿಷಯ ಹೇಗೆ ಕರ್ತನು ತನ್ನ ಸಭೆಯನ್ನು ಕರ್ಕೊಂಡು ಹೋದ ಮೇಲೆ ಮತ್ತು ಸೈತಾನನು ಈ ಲೋಕದಲ್ಲಿ ಬಂದು ಮತ್ತು ತಾನು ಮಾಡುವ ಆ ಕೃತ್ಯಗಳು ಎಷ್ಟು ಭಯಾನಕವಾಗಿರುತ್ತೆ, ಮತ್ತು ಆತನು ಮತ್ತು ಈ ಲೋಕದಲ್ಲಿ ಬಿಡಲ್ಪಟ್ಟವರಿಗೆ ಕೊಡುವ ಶ್ರಮೆ ಎಷ್ಟು ಭಯಾನಕ, ಎಷ್ಟು ಕಠಿಣವಾಗಿದೆ ಅನ್ನುವುದು ತೋರಿಸುವ ಗ್ರಂಥವಾಗಿ ಈ ಗ್ರಂಥವನ್ನು ನಾವು ಕಾಣ್ಬೋದು. ಸೊ ಈ ಎಲ್ಲ ವಿಷಯಗಳು ಏನು ಅಂದರೆ ಈ ಪ್ರಕಟಣೆ ಗ್ರಂಥದ ಒಂದು ವಿಶೇಷತೆಯನ್ನು ನಾವು ಕಾಣ್ಬೋದು. ಸೊ ಈಗ ಇನ್ನೊಂದು ವಿಷಯವಾಗಿ ಈ ಗ್ರಂಥವನ್ನು ಯಾರು ಬರೆದರು, ಯಾವಾಗ ಬರೆದರು, ಎಂಥ ಒಂದು ಸ್ಥಿತಿಯಲ್ಲಿ ಬರೆದರು ಅನ್ನುವುದು ಕೆಲವು ವಿಷಯಗಳನ್ನು ನಾವು ನೋಡುವುದಾದರೆ, ಮೊದಲನೇದು ಈ ಗ್ರಂಥವನ್ನು
ಬರೆದವರು ಯಾರು ಅಂದರೆ ಅಪೊಸ್ತಲನಾದ ಯೋಹಾನನಾಗಿ ನಾವು ಕಾಣ್ತೀವಿ. ಈ ಯೋಹಾನನ ಹೆಸರು ಪ್ರಕಟಣೆ ಗ್ರಂಥದಲ್ಲಿ 4 ಬಾರಿ ಅದರಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ ನಾವು ಕಾಣ್ತೀವಿ. ಆಮೇಲೆ ಈ ಗ್ರಂಥವನ್ನು ಯಾವಾಗ ಬರೆದರು ಅಂದರೆ 95 AD 95ನೇ ADಯಲ್ಲಿ ಈ ಗ್ರಂಥವನ್ನು ಬರೆದ ಹಾಗೆ ಮತ್ತು ಬೈಬಲ್ ಪಂಡಿತರು ಹೇಳ್ತಾರೆ. ಆಮೇಲೆ ಈ ಗ್ರಂಥವನ್ನು ಯೋಹಾನನು ಎಲ್ಲಿ ಬರೆದರು ಅನ್ನೋದು ನಾವು ಗಮನಿಸೋದಾದರೆ, ಮತ್ತು ವಾಕ್ಯದಲ್ಲೇ ಪ್ರಕಟಣೆ ಗ್ರಂಥದಲ್ಲೇ ಬರೆಯಲ್ಪಟ್ಟಿರುತ್ತೆ. ಹೇಗೆ ಎಲ್ಲಿ ಅಂದರೆ, ಮತ್ತು ಯೋಹಾನನು ಈ ಗ್ರಂಥವನ್ನು ಮತ್ತು ಪದ್ಮಸ್ ದ್ವೀಪದಲ್ಲಿ ಬರೆದ ಹಾಗೆ ನಾವು ಕಾಣ್ತೀವಿ. 1ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡೋದಾದರೆ ಅಲ್ಲಿ ಏನಾಗಿದೆ ಅಂದರೆ, ದೇವರ ವಾಕ್ಯಕ್ಕೋಸ್ಕರವು ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪದ್ಮಾಸ್ ದ್ವೀಪದಲ್ಲಿದ್ದೆನು. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದನು. ಸೊ ಇಲ್ಲಿ ನಾವು ಕ್ಲಿಯರಾಗಿ ಗಮನಿಸೋದಾದರೆ, ಯೋಹಾನನು ಎಲ್ಲಿ ಈ ಗ್ರಂಥವನ್ನು ಬರೆದಿದ್ದಾರೆ ಅಂದರೆ ಪದ್ಮಾಸ್ ದ್ವೀಪದಲ್ಲಿ ಈ ಗ್ರಂಥವನ್ನು ಬರೆದ ಹಾಗೆ ನಾವು ಕಾಣ್ತೀವಿ. ಸೊ ಈ ಪದ್ಮಾಸ್ ದ್ವೀಪದ ಕುರಿತು ಮತ್ತು ಯಾಕೆ ಅಲ್ಲಿ ಕಳುಹಿಸಲ್ಪಟ್ಟರು, ಯಾಕೆ ಅಲ್ಲಿ ಹಾಕಲ್ಪಟ್ಟರು ಅನ್ನೋದು ಕೆಲವು ವಿಷಯಗಳನ್ನು ಹೇಳುವುದಾದರೆ, ಮತ್ತು ಯೋಹಾನನು ಮತ್ತು ಇದ್ದ ಕಾಲದಲ್ಲಿ ಇದ್ದ ಚಕ್ರವರ್ತಿ ಯಾರು ಅಂದರೆ ಡೊಮಿಷಿಯನ್ ಚಕ್ರವರ್ತಿಯಾಗಿ ನಾವು ಕಾಣ್ತೀವಿ ಹಿಸ್ಟಾರಿಕಲ್ ಆಗಿ. ಸೊ ಈ ಡೊಮಿಷಿಯನ್ ಚಕ್ರವರ್ತಿ ಎಷ್ಟು ಭಯಂಕರವಾದ ಒಂದು ಏನಂತಾರಂದರೆ ಕ್ರೂರತ್ವ ಇದ್ದ ಮನುಷ್ಯ ಅಂದರೆ, ಯಾರು ಯೇಸು ಸ್ವಾಮಿಯನ್ನು ಯಾರು ನಂಬಿದರು ಅವರನ್ನು ಅಷ್ಟು ಹಿಂಸೆಗೆ ಒಳಗೊಡಿಸಿ ಅವರನ್ನು ಸಾಯಿಸಿದ ಹಾಗೆ ನಾವು ಕಾಣ್ತೀವಿ. ಮತ್ತು ಆತನು ಏನು ಮಾಡಿದ, ಒಂದು ರಾಜಾಜ್ಞೆಯನ್ನು ಬಿಟ್ಟ. ಏನು ಆ ರಾಜಾಜ್ಞೆ ಅಂದರೆ, ನನ್ನನ್ನು ಎಲ್ಲರೂ ಕೂಡ ಪೂಜೆ ಮಾಡಬೇಕು, ನಾನೇ ದೇವರು, ನನ್ನನ್ನು ನೀವೆಲ್ಲರೂ ಕೂಡ ಪೂಜೆ ಮಾಡಬೇಕು. ಯಾರು ನನ್ನ ಒಂದು ಪ್ರತಿಮೆಗೆ ನಮಸ್ಕಾರ ಮಾಡೋದಿಲ್ಲವೋ, ನನ್ನನ್ನು ಪ್ರತಿಮೆಗೆ ಪೂಜೆ ಮಾಡೋದಿಲ್ಲವೋ ಅವರಿಗೆ ಶಿಕ್ಷೆ ಅಂತ ಒಂದು ರಾಜಾಜ್ಞೆಯನ್ನು ಬಿಟ್ಟ. ಮತ್ತು ಆ ಕಾಲದಲ್ಲಿ ನಾವು ಗಮನಿಸೋದಾದರೆ ಕ್ರೈಸ್ತರು ಎಷ್ಟು ನಿಷ್ಠೆಯಿಂದ ಮತ್ತು ಹಾಗೆ ಹೊಸದಾಗಿ ಸಭೆ ಏರ್ಪಟ್ಟು ಆ ಸಭೆ ಮತ್ತು ಒಳ್ಳೆಯ ಶಕ್ತಿಯುತವಾದ ಸಭೆಯಾಗಿ ಮಾರ್ಪಟ್ಟು ಆ ಸಭೆ ವೃದ್ಧಿಯಾಗ್ತಾ ಇರುವುದನ್ನು, ಆ ವೃದ್ಧಿಯನ್ನು ತಡೆಯುವುದಕ್ಕೆ ಸೈತಾನನು ಈ ಡೊಮಿಷಿಯನ್ ಚಕ್ರವರ್ತಿಯನ್ನು ಮತ್ತು ಹೇಗೆ ಉಪಯೋಗಿಸ್ಕೊಂಡ ಅಂದರೆ, ಯಾರು ಕಂಡರೂ ಕೂಡ, ಯಾರು ಮತ್ತು ಪ್ರೇಯರ್ ಮಾಡ್ತಾಯಿದ್ರು ಅಂಥವ್ರನ್ನ ಮನೆಗೆ ಹೋಗಿ ಕರ್ಕೊಂಡು ಬಂದು ಸಾಯಿಸಿದ ಹಾಗೆ ಚರಿತ್ರೆ ಹೇಳುತ್ತೆ. ಎಷ್ಟು ಭಯಂಕರವಾಗಿ ಸಾಯಿಸಿದ್ದು ಅಂದರೆ, ಆತನು ಏನು ಮಾಡ್ತಿದ್ದ ಅಂದರೆ, ಮತ್ತು ಆ ವ್ಯಕ್ತಿಗೆ ಸಾಯಿಸೋಕ್ಕೆ ಮುಂಚೆ ಅಂದರೆ ಆ ವ್ಯಕ್ತಿಗೆ ಸುತ್ತಲೂ ಒಂದು ಬಟ್ಟೆಯನ್ನು ಸುತ್ತಿ ಆತನ ಮೇಲೆ ಎಣ್ಣೆಯನ್ನು ಸುರಿದು, ಆ ಎಣ್ಣೆ ಸುರಿದ ಆತನನ್ನು ಒಂದು ಕಂಬಕ್ಕೆ ಕಟ್ಟಿ, ಮತ್ತು ರಾತ್ರಿ ಸಮಯದಲ್ಲಿ ಮತ್ತು ಆತನ ಪ್ಯಾಲೇಸ್ ಮುಂದೆ ಬೆಳಕಿರುವುದಕ್ಕೋಸ್ಕರ ಅವರನ್ನು ಸುಟ್ಟು ಹಾಕಿದ ಹಾಗೆ ನಾವು ಚರಿತ್ರೆಯಲ್ಲಿ ಕಾಣ್ತೀವಿ. ಅಂದರೆ ಅಷ್ಟು ಭಯಂಕರವಾದ ಒಂದು ವ್ಯಕ್ತಿ ಯಾರು ಅಂದರೆ ಡೊಮಿಷಿಯನ್ ಚಕ್ರವರ್ತಿ. ಮತ್ತು ಹಿಸ್ಟೋರಿಯನ್ಸ್ ಹೇಳ್ತಾರೆ ಏನು ಅಂದರೆ, ಆತನ ಚರಿತ್ರೆ ಮತ್ತು ಕ್ರೈಸ್ತವರ ರಕ್ತದಿಂದ ಬರೆಯಲ್ಪಟ್ಟಿದೆ ಅಂತ ಮಾತು ಹೇಳ್ತಾರೆ. ಅಷ್ಟು ಭಯಾನಕವಾದ ಒಂದು ವ್ಯಕ್ತಿ ಯಾರಂದರೆ ಈ ಡೊಮಿಷಿಯನ್ ಚಕ್ರವರ್ತಿ. ಸೊ ಆತನ ಕಾಲದಲ್ಲಿ ಮತ್ತು ಯೋಹಾನನು ಎಫೆಸ ಪಟ್ಟಣದಲ್ಲಿ ಆತನು ಮತ್ತು ಅನೇಕವಾದ ಸಭೆಗಳನ್ನು ಕಟ್ತಾ ಆತ ದೇವರ ಸುವಾರ್ತೆಯನ್ನು ಪ್ರಕಟಿಸುವುದು ಕೇಳಿ ಡೊಮಿಷಿಯನ್ ಚಕ್ರವರ್ತಿ ಏನು ಮಾಡಿದ ಅಂದರೆ, ಆತನನ್ನು ಹೇಗಾದರೂ ಸಾಯಿಸಬೇಕು ಅಂತ ಅಂದ್ಕೊಂಡು, ಮತ್ತು ಅಷ್ಟು ಅಂದರೆ ಆ ಕಾಲದಲ್ಲಿ ಒಂದು ವಿಧವಾಗಿ ಮತ್ತು ಹೇಳಬೇಕಂದ್ರೆ ಚರಿತ್ರೆ ಪ್ರಕಾರ ಯೋಹಾನನಿಗೆ ಸುಮಾರು 85 to 90 ಇಯರ್ಸ್ ಇತ್ತಂತೆ. ಅಂದರೆ ಅಷ್ಟು ಏಜ್ಡ್, 85 to 90 ಇಯರ್ಸ್. ಆ ಏಜ್ನಲ್ಲಿ ಮತ್ತು ಡೊಮಿಷಿಯನ್ ಏನು ಅಂದ್ಕೊಂಡ ಅಂದರೆ, ಈತನ ಹೆಂಗಾದರೂ ಸಾಯಿಸಬೇಕು ಅಂತ ಪಾಯ್ಸನ್ ಕೊಟ್ಟು ಪ್ರಯತ್ನ ಮಾಡಿದ್ನಂತೆ.
ಆದರೆ ಪಾಯ್ಸನ್ ಕೂಡ ಆತಗೇನೂ ಆಗಿಲ್ಲ, ಸಾಧ್ಯ ಇಲ್ಲ. ಆದರೆ ಇನ್ನೂ ಬಲವಾಗಿ ಮತ್ತು ಸ್ವಾರ್ಥೆಯನ್ನು ಸಾರ್ತಾ ಇರುವ ಯೋಹಾನನನ್ನು ಅಂದ್ಕೊಂಡಂತೆ ಚಕ್ರವರ್ತಿ, ಹೇಗಾದರೂ ಎಲ್ಲರ ಮುಂದೆನೇ ನಾನು ಸಾಯಿಸಬೇಕು. ಸೊ ಯಾರು ಮತ್ತು ಯೇಸು ಸ್ವಾಮಿಯನ್ನು ನಂಬ್ತಾರೋ ಅಂಥವರಿಗೆ ಇಂಥ ಒಂದು ಭಯಂಕರವಾದ ಶಿಕ್ಷೆ ಉಂಟಾಗುತ್ತೆ ಅನ್ನೋದು ಎಲ್ಲರೂ ನೋಡಬೇಕು, ಎಲ್ಲರೂ ಹೆದರಬೇಕು ಅಂತ ಆತ ಏನು ಮಾಡಿದಂತೆ, ಒಂದು ಎಣ್ಣೆಯ ಒಂದು ಪಾತ್ರೆ ತುಂಬ ಮತ್ತು ಸುಡ್ತಾ ಇರುವ ಎಣ್ಣೆಯಲ್ಲಿ ಮತ್ತು ಎಲ್ಲರೂ ನೋಡ್ತಾ ಇರುವಾಗ ಯೋಹಾನನನ್ನು ಆ ಎಣ್ಣೆಯ ಪಾತ್ರೆಯಲ್ಲಿ ಹಾಕಿದಂತೆ. ಎಣ್ಣೆಯ ಪಾತ್ರದಲ್ಲಿ ಹಾಕಿದರು. ಎಲ್ಲರ ಸುತ್ತಲೂ ಕೂಡ ಆತನನ್ನು ನೋಡ್ತಾ ಇದ್ದಾರೆ. ಡೊಮಿಷಿಯನ್ ಚಕ್ರವರ್ತಿಯ ಒಂದು ಆಲೋಚನೆ ಏನು ಅಂದರೆ, ಯಾರಾದರೂ ಕ್ರಿಸ್ತನನ್ನು ನಂಬಿದರೆ, ಆ ವಿಶ್ವಾಸವಿದ್ದರೆ ಇವರಿಗೆ ಕೊಡುವ ಈ ಶಿಕ್ಷೆಯನ್ನು ನೋಡಿ ಅವರೇನು ಮಾಡಬೇಕು ಅಂದರೆ ಹೆದರಬೇಕು ಅನ್ನುವ ಆಲೋಚನೆಯಿಂದ ಆತ ಕೂಡ ಏನಂದರೆ ಎಣ್ಣೆ ಫುಲ್ ಸುಡ್ತಾ ಇರುವ ಎಣ್ಣೆಯಲ್ಲಿ ಯೋಹಾನನನ್ನು ಹಾಕಿದ್ರಂತೆ. ಸೊ ಯೋಹಾನನು ಆ ಎಣ್ಣೆ ಪಾತ್ರೆಯಲ್ಲಿ ಹಾಕಿದ ಮೇಲೆ ಎಲ್ಲರೂ ನೋಡ್ತಾ ಇದ್ದಾರೆ. ನೋಡ್ತಾ ಇರುವಾಗ ಆತನ ಬಾಯಿಂದ ಸುವಾರ್ತೆ ಮಾತುಗಳು ಬರ್ತಾ ಇದ್ವಂತೆ. ಮಾತುಗಳು ಬರ್ತಾ ಇದೆ. ಎಲ್ಲರೂ ಕೂಡ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಈ ಚಕ್ರವರ್ತಿ ಕೂಡ ನೋಡ್ತಾ ಇದ್ದಾನೆ. ನೋಡಿದ ಮೇಲೆ ಕೆಲವು ಹೊತ್ತಾದ ಮೇಲೆ ಏನು ಇನ್ನೂ ಮಾತುಗಳು ನಿಂದಿರ್ತಾ ಇಲ್ಲ, ಇನ್ನೂ ಈತ ಮಾತಾಡ್ತಾನೇ ಇದ್ದಾನಲ್ವಾ, ಮತ್ತು ಶರೀರಕ್ಕೆ ಏನಾಗಿಲ್ವಾ ಏನು ಅಂತ ನೋಡುವುದಕ್ಕೆ ಮತ್ತು ತನ್ನ ಇವರನ್ನು ಕಳಿಸಿ ಆತನನ್ನು ಹೊರಗೆ ಕರೆಸಿದಾಗ ನೋಡಿದರೆ ಆತ ಯೋಹಾನನ ಶರೀರದಲ್ಲಿ ಯಾವ ಒಂದು ಮತ್ತು ಸುಟ್ಟಿರುವ ವಾಸನೆ ಕೂಡ ಇದ್ದಿಲ್ಲ. ಆದರೆ ಆ ಒಂದು ಅದ್ಭುತ ಕಾರ್ಯ ನೋಡಿ ಯಾರು ಅದನ್ನು ನೋಡಿ ಭಯಪಟ್ಟು ಕ್ರಿಸ್ತನನ್ನು ನಂಬಬಾರ್ದು ಅಂತ ಅಂದ್ಕೊಂಡೋ, ಅಲ್ಲಿ ನಡೆದಿರುವ ಆ ಒಂದು ಚರಿತ್ರೆ ಹೇಗೆ ಹೇಳುತ್ತೆ ಅಂದರೆ, ಅಲ್ಲಿರುವ ಎಲ್ಲರೂ ಕೂಡ ಕ್ರಿಸ್ತನನ್ನು ನಂಬಿದ್ರಂತೆ. ಮತ್ತು ಇದನ್ನು ಒಬ್ಬ ಚರಿತ್ರಕಾರರು, ಆತನ ಹೆಸರು ಬಂದು ಟೆರ್ಟುಲಿಯನ್ ಅನ್ನುವ ಆತ ತನ್ನ ಗ್ರಂಥದಲ್ಲಿ ಬರೆದ ಹಾಗೆ ನಾವು ಕಾಣ್ತೀವಿ. ಮತ್ತು ಜೆರೋಮ್ ಅನ್ನುವ ಆತನು ಕೂಡ ತನ್ನ ಗ್ರಂಥದಲ್ಲಿ ಈ ಒಂದು ವಿಷಯವನ್ನು ಬರೆದ ಹಾಗೆ ನಾವು ಕಾಣ್ತೀವಿ. ಸೊ ಆ ಡೊಮಿಷಿಯನ್ ಚಕ್ರವರ್ತಿಗೆ ಮುಜುಗರವಾಗಿ ಆತ ಏನು ಮಾಡಿದ ಅಂದರೆ, ಈತನನ್ನು ಏನೇ ಮಾಡಿದರೂ ಸಾಯ್ತಾ ಇಲ್ಲ, ಈತನನ್ನು ಏನು ಮಾಡಿ ಅಂದರೆ ಒಂದು ದ್ವೀಪದಲ್ಲಿ ಹಾಕಿಬಿಡಿ, ಅವರನ್ನು ನೋಡೋದಕ್ಕೆ ಯಾರು ಬರಬಾರ್ದು, ಆತನು ನೋಡೋದಕ್ಕೆ ಕೂಡ ಒಬ್ಬ ವ್ಯಕ್ತಿ ಕೂಡ ಕಾಣಬಾರ್ದು ಅಂತ ಆವಾಗ ಆ ಯೋಹಾನನನ್ನು ಈ ಪದ್ಮಾಸ್ ದ್ವೀಪಕ್ಕೆ, ಆ ದ್ವೀಪದಲ್ಲಿ ಶಿಕ್ಷೆಗೆ ಮತ್ತು ಒಳಪಡಿಸಿದ ಹಾಗೆ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ. ಸೊ ಆ ಪದ್ಮಾಸ್ ದ್ವೀಪವು ತುಂಬ ಭಯಂಕರವಾದ ಒಂದು ದ್ವೀಪವಾಗಿ ನಾವು ಕಾಣ್ತೀವಿ. ಅಂದರೆ ತುಂಬ ಮತ್ತು ಭಯಂಕರವಾದ ಶಿಕ್ಷೆ ಮತ್ತು ಕಠಿಣವಾದ, ಯಾರು ಕಠಿಣವಾದದ್ದನ್ನು ಮಾಡಿದರೂ ಅಂಥ ಒಂದು ಕಠಿಣ ಶಿಕ್ಷೆ ಏನು ಅಂದರೆ ಈ ದ್ವೀಪದಲ್ಲಿ ಹಾಕೋದೆ. ಸೊ ಅಂಥ ಒಂದು ಸ್ಥಿತಿಯಲ್ಲಿ ಮತ್ತು ಅಂಥ ವಯಸ್ಸಿನಲ್ಲಿ, ವೃದ್ಧ ವಯಸ್ಸಿನಲ್ಲಿ ಆತನು ಆ ಒಂದು ದ್ವೀಪದಲ್ಲಿ ಇದ್ದು, ಆ ದ್ವೀಪದಲ್ಲಿ ಕರ್ತನು ಅವರನ್ನು ತನ್ನ ಆತ್ಮವಶನಾಗಿ ಮಾಡಿಕೊಂಡು ತೋರಿಸಿ ಬರೆಸಿರುವ ಗ್ರಂಥ ಯಾವುದು ಅಂದರೆ ಈ ಪ್ರಕಟಣೆ ಗ್ರಂಥವಾಗಿ ನಾವು ಕಾಣ್ತೀವಿ. ಎಷ್ಟು ಅದ್ಭುತ ಅಂದರೆ, ಇಲ್ಲಿ ನಾವು ಗಮನಿಸೋದಾದರೆ ಎಷ್ಟು ಅದ್ಭುತ ಅಂದರೆ, ದೇವರು ತನ್ನ ಚಿತ್ತದಲ್ಲಿ ಇರುವವರನ್ನು ಯಾವ ಮರಣವೂ ಕೂಡ ಏನು ಮಾಡೋದಿಲ್ಲ. ಆತನು ಮರಣದ ಅಂಚಿಗೆ ಹೋದರೂ ಕೂಡ ದೇವರ ಚಿತ್ತವನ್ನು ಕಂಪ್ಲೀಟ್ ಮಾಡಲಾರ್ದಂಗೆ ಯಾವ ಮರಣವೂ ಕೂಡ ಯಾರಿಗೂ ಕೂಡ ಬರುವುದಿಲ್ಲ. ಸೊ ನಾವು ಒಂದು ವಿಷಯವಾಗಿ ನಾವು ಗಮನಿಸೋದಾದರೆ, ನಮ್ಮ ಜೀವನದಲ್ಲಿ ಕೂಡ ದೇವರು ನಮಗೆ ಆಯುಷನ್ನು, ಆರೋಗ್ಯವನ್ನು ಕೊಡ್ತಾ ಇದ್ದಾರೆ. ಅಂದರೆ ಆ ಆಯುಷು, ಆರೋಗ್ಯ ಕೇವಲ ದೇವರ ಕೃಪೆ. ಸೊ ನಾವು ಬೆಳಗ್ಗೆ ಎದ್ದ ಮೇಲೆ ಮಾಡಬೇಕಾಗಿರುವ ಒಂದು ಪ್ರಾರ್ಥನೆ ಏನು ಅಂದರೆ, ದೇವರೇ ನನಗೆ ಜೀವವನ್ನು ಕೊಟ್ಟು ಈಗ ಮತ್ತೆ ಬೆಳಕನ್ನು ನೋಡುವುದಕ್ಕೆ ನೀನು ಸಹಾಯ ಮಾಡಿದಿ. ನಾನು ಈ ದಿನವೆಲ್ಲ ಕೂಡ ನಿನ್ನ ಚಿತ್ತ ಪ್ರಕಾರ ನಡೆಯುವಂತೆ, ನೀನು ನನಗೋಸ್ಕರ ಯಾವ ಕೆಲಸವನ್ನಿಟ್ಟಿಯೋ ಆ ಕೆಲಸವನ್ನು ನಾನು ಅರಿತು ಅದರ ಪ್ರಕಾರ ನಡೆಯುವಂತೆ, ನಿನಗಿಷ್ಟವಾದ ರೀತಿಯಲ್ಲಿ ನಾನು ಜೀವಿಸುವಂತೆ ನನಗೆ ಸಹಾಯ ಮಾಡು ಅಂತ ನಾವು ದಿನ
ಸ್ಟಾರ್ಟ್ ಮಾಡಬೇಕಾಗಿದ್ದೀವಿ. ಸೊ ಯಾಕಂದರೆ ಅನೇಕರು ರಾತ್ರಿ ಕಾಲದಲ್ಲೇ ಮರಣವಾಗ್ತಾರೆ, ಆದರೆ ನಮಗೆ ಜೀವವನ್ನು ಕೊಟ್ಟು ಮತ್ತೆ ನಮಗೆ ಬೆಳಕನ್ನು ನೋಡುವುದಕ್ಕೆ ದೇವರ ಕೃಪೆ ಕೊಟ್ಟಾಗ ಸೊ ದೇವರ ಚಿತ್ತ ನಮ್ಮಲ್ಲಿ ಏನಿದೆ ಅನ್ನುವುದು ತಿಳ್ಕೊಳ್ಳುವ ಅಗತ್ಯ ನಮಗಿದೆ. ಸೊ ಯೋಹಾನನ ವಿಷಯವಾಗಿ ನಾವು ಗಮನಿಸಿದರೆ ಆತನನ್ನು ಮರಣವು ಏನು ಕೂಡ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ದೇವರ ಒಂದು ಉದ್ದೇಶ ಏನಿತ್ತು ಅಂದರೆ ಆತನ ಮೂಲಕ ನಡಿಬೇಕಾಗಿರುವ ಅನೇಕ ವಿಷಯಗಳನ್ನು ಆತನು ಸಭೆಗೆ ತೋರಿಸಬೇಕಂತ ದೇವರು ಯೋಹಾನನನ್ನು ಭದ್ರಪಡಿಸಿ ಜೀವವನ್ನು ಕೊಟ್ಟು ಮತ್ತು ಬರೆಸಿ ಕೊಟ್ಟಿರುವ ಗ್ರಂಥ ಯಾವುದು ಅಂದರೆ ಈ ಪ್ರಕಟಣೆ ಗ್ರಂಥವಾಗಿ ನಾವು ಕಾಣಬಹುದು. ಇನ್ನೊಂದು ಅದ್ಭುತ ವಿಷಯ, ದೇವರ ಒಂದು ಎಷ್ಟು ಅದ್ಭುತ ನೋಡಿ, ಆದಿಕಾಂಡ ಆಮೇಲೆ ಈ ಪ್ರಕಟಣೆ ಗ್ರಂಥ, ಈ ಎರಡು ಗ್ರಂಥದ ವಿಶೇಷತೆಗಳು ನೋಡಿದರೆ ಆದಿಕಾಂಡದಲ್ಲಿ ನಡೆದಿರುವುದೆಲ್ಲವೂ ಕೂಡ ನಾವು ಗಮನಿಸೋದಾದರೆ ಮೋಶೆಗಿಂತ ಅನೇಕ ಸಾವಿರ ವರ್ಷಗಳ ಮುಂಚೆನೇ ನಡೆದಿರೋದು ಎಲ್ಲವೂ ಕೂಡ. ಆದರೆ ದೇವರು ಮೋಶೆಯನ್ನು ತನ್ನ ಸ್ವಾಧೀನನ್ನೇ ಅಂದರೆ ಆತ್ಮವಶನಾಗಿ ಮಾಡಿಕೊಂಡು ದೇವರು ನಡೆದಿರುವ ಎಲ್ಲವನ್ನು ಕೂಡ ತೋರಿಸಿ ಬರೆಸಿರುವ ಗ್ರಂಥ ಯಾವುದು ಅಂದರೆ ಆದಿಕಾಂಡ. ಅದೇ ಅದ್ಭುತ ನಾವು ನೋಡುವುದಾದರೆ ಮೋಶೆ ಆಮೇಲೆ ಯೋಹಾನನು ಇವರಿಬ್ಬರ ಒಂದು ಪ್ರತ್ಯೇಕತೆ ಏನಂದರೆ ಇಬ್ಬರು ಕೂಡ ವೃದ್ಧರು. ಮೋಶೆ ಕೂಡ 5 ಗ್ರಂಥಗಳನ್ನು ಬರೆದವರು, ಯೋಹಾನನು ಕೂಡ 5 ಗ್ರಂಥಗಳನ್ನು ಬರೆದವರಾಗಿ ನಾವು ಕಾಣ್ತೀವಿ. ಮೋಶೆ ಯಾವುದು ನಡೆದಿದೆಯೋ ಅವೆಲ್ಲವೂ ಕೂಡ ನೋಡಿದ ಹಾಗೆ ಅಷ್ಟು ಪ್ರತ್ಯೇಕವಾಗಿ ಆದಿಕಾಂಡದಲ್ಲಿ ನಾವು ಗಮನಿಸೋದಾದರೆ ಅವರ ಒಂದೊಂದು ಮಾತು ಕೂಡ ಎಲ್ಲವೂ ಕೂಡ ಅಷ್ಟು ಕ್ಲಿಯರ್ ಆಗಿ ದೇವರು ತೋರಿಸಿ ಬರೆಸಲ್ಪಟ್ಟ ಹಾಗೆ ನಾವು ಕಾಣ್ತೀವಿ. ಅದೇ ರೀತಿ ಯೋಹಾನನ ವಿಷಯವಾಗಿ ನಾವು ಗಮನಿಸಿದರೆ ನಾಳೆ ನಡಿಬೇಕಾಗಿರುವುದೆಲ್ಲವನ್ನು ಕೂಡ, ಭವಿಷ್ಯದಲ್ಲಿ ನಡೆಯಬೇಕಾಗಿರುವ ಎಲ್ಲವನ್ನು ಕೂಡ ದೇವರು ತೋರಿಸಿ ಬರೆಸಲ್ಪಟ್ಟ ಹಾಗೆ ನಾವು ಕಾಣ್ತೀವಿ. ಸೊ ಇವರಿಬ್ಬರು ಕೂಡ ತುಂಬ ಪ್ರತ್ಯೇಕವಾದ ವ್ಯಕ್ತಿಗಳಾಗಿ ಕಾಣ್ತೀವಿ. ಸೊ ಒಬ್ಬರು ನಡೆದಿರುವುದನ್ನು ಬರೆದವರು, ಒಬ್ಬರು ನಡಿಬೇಕಾಗಿರುವುದನ್ನು ಬರೆದವರಾಗಿ ನಾವು ಕಾಣ್ತೀವಿ. ಸೊ ಈ ಪ್ರಕಟಣೆ ಗ್ರಂಥ ತುಂಬ ವಿಶೇಷವಾದ ಗ್ರಂಥವಾಗಿ ನಾವು ಕಾಣ್ತೀವಿ. ಯಾಕಂದರೆ ನಾಳೆ ನಡಿಬೇಕಾಗಿರುವುದು ಎಲ್ಲವನ್ನು ಕೂಡ ಸಭೆಗೆ ದೇವರು ತೋರಿಸಿ, ಅಂದರೆ ಸಭೆಗೆ ಒಂದು ಧೈರ್ಯವನ್ನು ಕೊಟ್ಟು, ಸಭೆಗೆ ಯಾವುದಕ್ಕೂ ಕೂಡ ಏನಂತಾರಂದರೆ ಯಾವುದಕ್ಕೂ ಕೂಡ ಹೆದರಲಾರ್ದಂಗೆ, ಯಾಕಂದರೆ ಎಲ್ಲವೂ ಕೂಡ ಯಾರ ಸ್ವಾಧೀನವಾಗಿದೆ ಅಂದರೆ ದೇವರ ಸ್ವಾಧೀನವಾಗಿದೆ. ಆ್ಯಂಡ್ ದೇವರ ಅದ್ಭುತ ಎಷ್ಟು ಅದ್ಭುತ ಅಂದರೆ ಆತ ನಡಿಬೇಕಾಗಿರುವ ಎಲ್ಲವನ್ನು ಕೂಡ ಮುಂಚೆನೇ ಬರೆಸಿ ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಎಷ್ಟು ಅದ್ಭುತ ಪರಿಶುದ್ಧ ಗ್ರಂಥ ಅಂದರೆ ಈ ಗ್ರಂಥದಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಒಂದು ಮನುಷ್ಯನ ಒಂದು ಸಂಪೂರ್ಣ ಜೀವನವನ್ನು ನಾವು ಕಾಣ್ಬೋದು. ಯಾವ ಒಂದು ಮಹಿಮೆಯ ಸ್ಥಿತಿಯಲ್ಲಿ ಇದ್ದ ಮನುಷ್ಯನು ಯಾವ ರೀತಿ ಪಾಪದಲ್ಲಿ ಬಿದ್ದಾಗ ಆ ಪಾಪದಲ್ಲಿ ಇದ್ದ ಮನುಷ್ಯನನ್ನು ದೇವರು ಹೇಗೆ ತನ್ನ ರಕ್ಷಕನನ್ನು ಕಳುಹಿಸಿ ಆ ರಕ್ಷಕನ ಯೇಸು ಕ್ರಿಸ್ತನ ಮೂಲಕ ಹೇಗೆ ತಿರುಗಿ ಆತನನ್ನು ರಕ್ಷಿಸಿ ತಿರುಗಿ ಯಾವ ಒಂದು ಮಹಿಮೆಯನ್ನು ಕಳ್ಕೊಂಡ್ರೋ ಆ ಮಹಿಮೆಯನ್ನು ದೇವರು ಹೇಗೆ ಕೊಟ್ಟರೋ ಅನ್ನುವ ಸಂಪೂರ್ಣ ಒಂದು ಕಂಪ್ಲೀಟ್ ಬುಕ್ ಯಾವುದಾಗಿದೆ ಅಂದರೆ ಪರಿಶುದ್ಧ ಗ್ರಂಥವಾಗಿದೆ. ಈ ಗ್ರಂಥವು ಒಬ್ಬ ಅಂದರೆ ಒಂದು ಮಾತು ಹೇಳಬೇಕಂದ್ರೆ ಒಂದು ಮತ ಇಲ್ಲ ಒಂದು ಯಾವುದಾದ್ರೂ ಇವರಿಗೆ ಸಲ್ಲಿಸಿದ್ದಲ್ಲ. ಈ ಗ್ರಂಥವು ಪ್ರತಿಯೊಬ್ಬ ಮಾನವನಿಗೆ ಅಗತ್ಯವಿರುವ ಒಂದು ಉತ್ತಮವಾದ ಗ್ರಂಥವಾಗಿ ನಾವು ಕಾಣ್ತೀವಿ. ಈ ಭೂಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವ, ಪ್ರತಿಯೊಬ್ಬರೂ ಓದಬೇಕಾಗಿರುವ ಒಂದು ಅದ್ಭುತ ಗ್ರಂಥ ಯಾವುದಾಗಿದೆ ಅಂದರೆ ಈ ಪರಿಶುದ್ಧ ಗ್ರಂಥವಾಗಿ ನಾವು ನೋಡ್ತೀವಿ. ಇನ್ನೊಂದು ಮಾತಿರುತ್ತೆ ವಾಕ್ಯದಲ್ಲಿ, ಏನು ಅಂದರೆ ಮತ್ತು ಯೇಸು ಕ್ರಿಸ್ತನು ಹುಟ್ಟಿದಾಗ ಮತ್ತು ದೂತರೆಲ್ಲರೂ ಕೂಡ ಒಂದು ಅದ್ಭುತವಾದ ಒಂದು ಮಾತು ಹೇಳ್ತಾರೆ. ಏನು ಅಂದರೆ ಸರ್ವಲೋಕದಲ್ಲಿ ಎಲ್ಲರಿಗೂ ಕೂಡ ಇದು ಶುಭವಾರ್ತೆಯಾಗಿದೆ. ಏನು ಆ ಶುಭವಾರ್ತೆ ಅಂದರೆ ನಿನಗೋಸ್ಕರ ನನಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ. ಸೊ ಈ ಒಂದು ಸ್ಪೆಸಿಫಿಕ್ ಆಗಿ ನಾವು ಈ ಮಾತನ್ನು ನಾವು ಗಮನಿಸಿದರೆ ಇದು ಒಬ್ಬರಿಗೆ ಇಲ್ಲ ಯಾವ ಒಂದು ಪ್ರಾಂತಕ್ಕೆ ಸಲ್ಲಿದ ಒಂದು ಮಾತಲ್ಲ.
ಇದು ಏನಂದರೆ ಈ ಲೋಕದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಸಂತೋಷಕರವಾದ ವಾರ್ತೆ, ಸಂತೋಷಕರವಾದ ಸುವಾರ್ತೆ. ಏನು ಆ ಸುವಾರ್ತೆ ಅಂದರೆ, ನಿನಗೋಸ್ಕರ ನನಗೋಸ್ಕರ ಕರ್ತನು ಯೇಸು ಸ್ವಾಮಿ ರಕ್ಷಕನಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಸೊ ಆ ರಕ್ಷಕನ ಉದ್ದೇಶವು, ಆ ರಕ್ಷಕನ ಸಂಪೂರ್ಣ ಒಂದು ಕೆಲಸವು ಏನಾಗಿದೆ, ರಕ್ಷಕನು ಆ ಉದ್ದೇಶಗಳ ಎಲ್ಲವೂ ಕೂಡ ಕಂಪ್ಲೀಟಾಗಿ ನೋಡಿ ನಾವು ಆನಂದ ಪಡುವ ಗ್ರಂಥ ಯಾವುದಾಗಿದೆ ಅಂದರೆ ಪ್ರಕಟಣೆ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಪ್ರಕಟಣೆ ಗ್ರಂಥವನ್ನು ಮತ್ತು ದೇವರ ಚಿತ್ತವಾದರೆ ಒಂದೊಂದು ಚಾಪ್ಟರ್ನಲ್ಲಿ ಇರುವ ಅನೇಕ ಸಂಗತಿಗಳನ್ನು ಒಂದೊಂದಾಗಿ ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ನಿಮಗೆಲ್ಲರಿಗೂ ಕೂಡ ಒಂದು ವಿನಂತಿ ಏನು ಅಂದರೆ, ಸೊ ಈ ಪ್ರಕಟಣೆ ಗ್ರಂಥ ಓದಲಾರ್ದಂಗೆ ಕೇಳಲಾರ್ದಂಗೆ ಖಂಡಿತ ಪ್ರಯತ್ನ ಪಡುವರು ಯಾರು ಅಂದರೆ ಸೈತಾನನು. ಸೊ ನೀವು ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳುವಂತೆ, ಅದರಲ್ಲಿ ಇರುವ ಮರ್ಮವಾದ ನಿಗೂಢವಾದ ವಿಷಯಗಳನ್ನು ನಾವು ತಿಳ್ಕೊಳ್ಳುವ ಸಮಯ ಏನಾಗಿದೆ ಅಂದರೆ ಈ ಸಮಯ ಆಗಿದೆ. ಯಾಕಂದರೆ ನಾವು ನಮ್ಮ ಕಣ್ಣು ಮುಂದೆ ನಡೀತಾ ಇರುವ ಎಲ್ಲವನ್ನು ನಾವು ಗಮನಿಸಿದರೆ ಪ್ರತ್ಯೇಕವಾಗಿ ನಾವು ಕ್ಲಿಯರಾಗಿ ಮತ್ತು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವುದು ಏನು ಅಂದರೆ, ಈ ಕಾಲ ಏನಾಗಿದೆ ಅಂದರೆ ಅಂತ್ಯ ಕಾಲವಾಗಿ ಕಾಣ್ಬೋದು ನಾವು. ಸೊ ಬೇಗನೆ ಬರ್ತೀನಿ ಅಂತ ಹೇಳಿದ ಕರ್ತನು, ಆತನು ಬೇಗನೆ ಬರುವನಾಗಿದ್ದಾನೆ. ಮಾತು ಕೊಟ್ಟವನು ಖಂಡಿತ ಆ ಮಾತಿನ ಪ್ರಕಾರ ನಡೆಯುವಂಥವನು ನಂಬಿಗಸ್ತನೂ ಆಗಿರುವ ದೇವರು. ಆತ ಖಂಡಿತ ಬೇಗನೆ ಬರುವನಾಗಿದ್ದಾನೆ. ಆತನು ಬರುವಾಗ ಸಭೆಯೆಲ್ಲ ಕೂಡ ಸಿದ್ಧರಾಗಿ ನಾವೆಲ್ಲ ಕೂಡ ಆ ಬರುವಣಿಕೆಯಲ್ಲಿ ಎತ್ತಲ್ಪಡಬೇಕು. ಆ ಬರುವಣಿಕೆಯಲ್ಲಿ ಎತ್ತಲ್ಪಡಬೇಕು ಅಂದರೆ ಹೇಗೆ ಸಿದ್ಧತೆ ಪಡ್ಕೋಬೇಕು, ಅನೇಕವಾದ ವಿಷಯಗಳು ಈ ಗ್ರಂಥದಲ್ಲಿ ನಾವು ನೋಡ್ತೀವಿ. ಇನ್ನೊಂದೇನೆಂದರೆ, ಯಾರು ಎತ್ತಲ್ಪಡುವುದಿಲ್ಲವೋ ಅವರ ಒಂದು ಭಯಂಕರವಾದ ಮತ್ತು ಶಿಕ್ಷೆಗಳು, ಆ ಭಯಂಕರವಾದ ಕಠಿಣವಾದ ಒಂದು ಪರಿಸ್ಥಿತಿ ಕೂಡ ಈ ಗ್ರಂಥದಲ್ಲಿ ನಾವು ಗಮನಿಸಬಹುದು. ಸೊ ಪ್ರತ್ಯೇಕವಾಗಿ ಈ ಗ್ರಂಥವನ್ನು ನಾವು ತಿಳ್ಕೊಳ್ಳುವಾಗ ನಾವೆಲ್ಲರೂ ಕೂಡ ಪ್ರಾರ್ಥನೆಯಿಂದ ಸಿದ್ಧಪಟ್ಟು ತಿಳ್ಕೊಳ್ಳೋಣ. ಇನ್ನೊಂದೇನೆಂದರೆ, ಈ ಗ್ರಂಥವನ್ನು ನಾವು ಧ್ಯಾನ ಮಾಡುವಾಗಲಿ ಮತ್ತು ಓದುವಾಗ ಆಗಲಿ ಒಂದು ಏನಂದರೆ ಪವಿತ್ರಾತ್ಮನ ಸಹಾಯ ತುಂಬ ಅಗತ್ಯ. ಆ್ಯಂಡ್ ಭಕ್ತಿಯಿಂದ ಈ ಗ್ರಂಥವನ್ನು ನಾವು ಓದುವರಾಗಿದ್ದೀವಿ. ಯಾಕಂದರೆ ಈ ಗ್ರಂಥವನ್ನು ನಾವು ಸ್ವಲ್ಪ ಯಾವುದು ಸೇರಿಸಿದ್ರು, ಯಾವುದು ಓದುವಾಗ ಯಾವುದನ್ನು ಒಂದು ಅಕ್ಷರ ಬಿಟ್ಟರು ಸೇರಿಸಿದ್ರು ಮತ್ತು ಕೇರ್ಲೆಸ್ ಆಗಿ ಓದಿದ್ರು ಕೂಡ ಅದು ತುಂಬ ಕಷ್ಟ. ಸೊ ನಾವು ಆ ಗ್ರಂಥವನ್ನು ಓದುವಾಗಲಿ ಧ್ಯಾನ ಮಾಡುವಾಗಲಿ ತುಂಬ ಭಯದಿಂದ ನಾವು ಓದುವರಾಗಿದ್ದರೆ ನಾವು ಅದರಲ್ಲಿ ಇರುವ ವಿಷಯಗಳನ್ನು ನಾವು ಅರಿಬೋದು. ಸೊ ಈಗ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈಗ ಇವತ್ತಿನ ದಿನ ಜಸ್ಟ್ ನಾನು ಓವರ್ವ್ಯೂ ಆಗಿ ಈ ಗ್ರಂಥದ ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸಿದೆ. ಸೊ ಮೊದಲನೇದಾಗಿ ಈ ಗ್ರಂಥ ಎಂಥ ಗ್ರಂಥವಾಗಿದೆ ಅಂದರೆ, ಓದುವವರು, ಕೇಳುವವರು ಮತ್ತು ಅದರ ಪ್ರಕಾರ ನಡೆಯುವವರು ಧನ್ಯರು. ಅನೇಕವಾದ ಧನ್ಯತೆಗಳು ಉಳ್ಳ ಗ್ರಂಥ ಯಾವುದು ಅಂದರೆ ಪ್ರಕಟಣೆ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಈ ಗ್ರಂಥದ ಕೆಲವು ವಿಷಯಗಳನ್ನು ನಾನು ನಿಮಗೆ ವಿವರಿಸಿದೆ. ಅದು ಏನೇನು ಅಂದರೆ, ಒಂದು, ಪ್ರಕಟಿಸಬೇಕಾಗಿರುವ ಗ್ರಂಥವಾಗಿ ನಾವು ನೋಡಿದ್ದೀವಿ. ಎರಡನೇದು, ಇದು ದರ್ಶನದ ಗ್ರಂಥವಾಗಿ ನಾವು ನೋಡಿದ್ದೀವಿ. ಮೂರನೇದು, ಇದು ನಂಬಿಕೆ, ಆಮೇಲೆ ಏನಂತಾರಂದರೆ ಒಂದು ಕಾಷನ್ ಕೊಡುವ ಒಂದು ಗ್ರಂಥವಾಗಿ ನಾವು ನೋಡಿದ್ದೀವಿ. ಆಮೇಲೆ ಇದು ಇನ್ನೊಂದು ಪ್ರತ್ಯೇಕತೆ ಏನು ನೋಡಿದ್ದೀವಿ, ಇದು ಭಯವನ್ನು ಆಮೇಲೆ ಕಠಿಣತೆಯನ್ನು ತೋರಿಸುವ ಗ್ರಂಥವಾಗಿ ನಾವು ನೋಡಿದ್ವಿ. ಇನ್ನೊಂದು, ಇದು ಭವಿಷ್ಯವಾಣಿಯನ್ನು ತೋರಿಸುವ ಗ್ರಂಥವಾಗಿ ನಾವು ನೋಡಿದ್ವಿ. ಇದು ಆಮೇಲೆ ಪರಲೋಕದ ದರ್ಶನದ ಗ್ರಂಥವಾಗಿ ನಾವು ನೋಡಿದ್ವಿ. ಸೊ ಈ ಗ್ರಂಥದ ಒಂದೊಂದು ನಿಮ್ಗೆ ಹೇಳಿದ ಒಂದೊಂದು ಮಾತುಗಳನ್ನು ಮತ್ತು ಎಕ್ಸ್ಪ್ಲೇನ್ ಮಾಡಲ್ಪಟ್ಟಿದೆ. ಆಮೇಲೆ ಇನ್ನೊಂದು ಏನಂದರೆ, ಇದು ಯಾರು ಬರೆದರು, ಯಾವಾಗ ಬರೆದರು, ಎಲ್ಲಿ ಬರೆದರು ಅನ್ನುವ ವಿಷಯಗಳನ್ನು ಕೂಡ ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ಳಲಾಗಿದೆ. ಅಂದರೆ ದೇವರ ಚಿತ್ತವಾದರೆ ಮತ್ತು ಬರುವ ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತು ಬರೆದಿರುವ ಯೋಹಾನನ ಒಂದು ಪ್ರತ್ಯೇಕತೆ ಏನು, ಯಾಕೆ ದೇವರು
ಮತ್ತು ಯೋಹಾನನನ್ನು ಪ್ರತ್ಯೇಕಗೊಳಿಸಿ ಯಾಕೆ ಯೋಹಾನನನ್ನು ದೇವರು ಆರಿಸಿಕೊಂಡು ಈ ಗ್ರಂಥವನ್ನು ಬರೆದರು ಅನ್ನುವ ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡಿ, ನೆಕ್ಸ್ಟ್ ಒಂದೊಂದು ಚಾಪ್ಟರ್ ವೈಸ್ ಆ ಚಾಪ್ಟರ್ನಲ್ಲಿರುವ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇಷ್ಟುವರೆಗೆ ನಮ್ಮ ಜೊತೆ ನೀವೆಲ್ಲರೂ ಕೂಡ ಇದ್ದು ಈ ಪ್ರಕಟಣೆ ಗ್ರಂಥದ ಮತ್ತು ಮೊದಲನೇ ಸೆಷನ್ನಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡು ಮತ್ತು ಕೆಲವು ವಿಷಯಗಳು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋದಕ್ಕೆ ಕೃಪೆ ತೋರಿಸಿದ ದೇವರಿಗೆ ನನ್ನ ಒಂದು ಮತ್ತು ವಂದನೆಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಕೂಡ ಮರಣಾತ.